ಸುವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋ ಫಿನಾಲೆಗೆ ದಿನಗಣನೆ ಶುರುವಾಗಿದೆ. ಈ ಬಾರಿಯ ಬಿಗ್ ಬಾಸ್ ಕಪ್ ಗೆಲ್ಲುವರು ಯಾರು ಅನ್ನೋ ಕುತೂಹಲವಂತೂ ಮನೆ ಮಾಡಿದೆ. ಸಾಕಷ್ಟು ರೋಚಕ ವಿಚಾರಗಳಿಂದ BBK 11 ಸದ್ದು ಮಾಡಿತ್ತು. ಇನ್ನು TRP ವಿಚಾರಕ್ಕೆ ಬಂದ್ರೆ ಕಳೆದ 10 ಸೀಸನ್ಗಳಲ್ಲಿ ಗಳಿಸಿರದ ರೇಟಿಂಗ್ ಸೀಸನ್ 11 ಪಡೆದುಕೊಂಡಿತ್ತು. ಜೊತೆಗೆ ಸುದೀಪ್ ನಿರೂಪಣೆಯ ಕೊನೆ ಸೀಸನ್ ಕೂಡ ಇದಾಗಿದೆ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳ ಆಯ್ಕೆ ಇರಬಹುದು, ಬಿಗ್ ಬಾಸ್ ಹೌಸ್ ನಲ್ಲಿ ಗಲಾಟೆ ವಿಚಾರಕ್ಕೆ ಸ್ಪರ್ಧಿಗಳು ಹೊರ ಹೋಗಿದ್ದಿರಬಹುದು. ಹೀಗೆ ಬಹಳಷ್ಟು ವಿಚಾರಗಳಿಂದ BBK 11 ವಿಶೇಷವಾಗಿತ್ತು. ಒಟ್ನಲ್ಲಿ ಒಂದು ಶೋ ಯಶಸ್ವಿಯಾಗಿ ಸಂಪೂರ್ಣವಾಗಲು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಹಾಗಾದ್ರೆ ಯಾರಿಗೆ ಟ್ರೋಫಿ, ಯಾರಿಗೆ ರನ್ನರ್ ಪಟ್ಟ ಸಿಗಲಿದೆ ಎಂದು ಜನ ಕಾತುರದಿಂದ ಕಾಯ್ತಿದ್ದಾರೆ. ಹೌದು, ಈ ಬಾರಿಯ ರನ್ನರ್ ಅಂಡ್ ವಿನ್ನರ್ ಯಾರು ಎಂಬ ಪ್ರಶ್ನೆ ಮತ್ತು ಕಾತುರ ಪ್ರೇಕ್ಷಕರದ್ದಾಗಿದೆ. ಶನಿವಾರ ಹಾಗೂ ಭಾನುವಾರ ನಡೆದ ಎಲಿಮಿನೇಷನ್ ನಲ್ಲಿ ಗೌತಮಿ ಜಾಧವ್ ಹಾಗೂ ಧನ್ರಾಜ್ ಆಚಾರ್ ಹೊರ ಬಂದಿದ್ರು. ಸದ್ಯ ತ್ರಿವಿಕ್ರಮ್, ರಜತ್, ಹನುಮಂತು, ಭವ್ಯ ಗೌಡ, ಮೋಕ್ಷಿತಾ ಪೈ, ಉಗ್ರಂ ಮಂಜು ಅವರು ದೊಡ್ಡಮನೆಯಲ್ಲಿದ್ದಾರೆ. ಕಪ್ಪು ಗೆಲ್ಲೋಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು. ನಾನಾ ನೀನಾ ಅನ್ನೋ ಜಟಾಪಟಿಯಲ್ಲಿ ಮನೆ ಮಂದಿ ದಿನ ದುಡ್ತಿದ್ದಾರೆ. ಜನವರಿ 25-26ರಂದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋ ಗ್ರ್ಯಾಂಡ್ ಫಿನಾಲೆ ನಡೆಯೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯು ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಬಿಗ್ ಬಾಸ್ ವ್ಯಕ್ತಿತ್ವದ ಆಟ. ಇಲ್ಲಿ ಗೆಲ್ಲೋದು ಅಂದ್ರೆ ಸಾಮಾನ್ಯ ವಿಷಯ ಅಂತೂ ಅಲ್ಲ. ಕಳೆದ 10 ಸೀಸನ್ಗಳ ವಿನ್ನರ್ಗಳನ್ನೊಮ್ಮೆ ಕಣ್ಣು ಹಾಯಿಸಿದ್ರೆ ಒಬ್ಬರು ಮತ್ತೊಬ್ಬರಿಗಿಂತ ವಿಭಿನ್ನ. ಈ ಬಾರಿಯ ವಿನ್ನರ್ ಲೆಕ್ಕಾಚಾರ ಹೇಗಿರುತ್ತದೆ ಅಂತ ಹೇಳೋದು ತುಸು ಕಷ್ಟವೇ ಹೌದು. ಬರೀ ದೈಹಿಕವಾಗಿ ಸದೃಢರಾಗಿರದೆ ಮಾನಸಿಕವಾಗಿಯೂ ಅಂದ್ರೆ ಎಲ್ಲಾ ವಿಚಾರಗಳಲ್ಲಿಯೂ ತೊಡಗಿಸಿಕೊಂಡಿರಬೇಕು. ಅಂತಹ ಸ್ಪರ್ಧಿ ಮಾತ್ರ ಕಪ್ ಹಿಡಿಯೋದಕ್ಕೆ ಸಾಧ್ಯ. ಹಾಗಾದ್ರೆ ಉಳಿದ 6 ಸ್ಪರ್ಧಿಗಳಲ್ಲಿ ಆ ಕೆಪಾಸಿಟಿ ಹೊಂದಿರೋ ವ್ಯಕ್ತಿ ಯಾರು? ಹಾಗಾದ್ರೆ ಜನ ಹೇಳೋದೇನು? ತ್ರಿವಿಕ್ರಮ. ಆಟದ ವಿಚಾರದಲ್ಲಿ ತ್ರಿವಿಕ್ರಮ್ ಸದಾ ಮುಂದೆ. ತ್ರಿವಿಕ್ರಮ್ ಅವರ ಮಾಸ್ ಡೈಲಾಗ್, ಸ್ಪಷ್ಟನೆ ಎಲ್ಲವೂ ವೀಕ್ಷಕರಿಗೆ ಇಷ್ಟವಾಗಿದೆ. ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳೋದ್ರಲ್ಲಿ ತ್ರಿವಿಕ್ರಮ್ ಸದಾ ಮುಂದು. ಕೆಲ ಬಾರಿ ಕಿಚ್ಚ ಸುದೀಪ್ ಅವರಿಂದ ಕಿವಿ ಹಿಂಡಿಸಿಕೊಂಡಿದ್ರು ಕೂಡ ಅನೇಕರಿಗೆ ತ್ರಿವಿಕ್ರಮ್ ಗೆಲ್ಲಬೇಕು ಎಂದಿದೆ. ಅತ್ಯಧಿಕ ಫ್ಯಾನ್ ಫಾಲೋವಿಂಗ್ ಅನ್ನ ಹೊಂದಿರೋ ಆಟಗಾರರಲ್ಲಿ ಇವರು ಕೂಡ ಒಬ್ರು. ಆಗಾಗ ಪಂಚ್ ಲೈನ್ ಹೇಳ್ಕೊಂಡು ತ್ರಿವಿಕ್ರಮ್ ಕಾಮಿಡಿ ಮಾಡಿದ್ದು ವೀಕ್ಷಕರಿಗೆ ಹಾಸ್ಯದ ಕಚಗುಳಿ ಕೊಟ್ಟಿದೆ. ಹೀಗಾಗಿ ಈ ಬಾರಿ ತ್ರಿವಿಕ್ರಮ್ ಅವರು ಟ್ರೋಫಿ ಗೆದ್ರು ಆಶ್ಚರ್ಯವಿಲ್ಲ. ರಜತ್. ಬಿಗ್ ಬಾಸ್ ಆಟ ಶುರುವಾದ ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಜತ್ ಆಟದಲ್ಲೂ ಮುಂದು, ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲೂ ಮುಂದು. ಇದ್ದ ವಿಷಯವನ್ನ ನೇರವಾಗಿ ಹೇಳುವ ರಜತ್ ಪಂಚ್ ಮಾತುಗಳು ಅನೇಕರು ಮೂಗಿನ ಮೇಲೆ ಬೆರಳನ್ನ ಇಟ್ಟುಕೊಳ್ಳುವ ಹಾಗೆ ಮಾಡಿತ್ತು. ಕೆಲವೊಮ್ಮೆ ಕಿಚ್ಚ ಸುದೀಪ್ ಅವರಿಂದ ಬುದ್ಧಿವಾದ ಹೇಳಿಸಿಕೊಂಡ ರಜತ್ ಪಕ್ಕಾ ಲೋಕಲ್ ಮಾಸ್. ಇವರ ಈ ಗುಣ ಕೆಲವರಿಗೆ ಇಷ್ಟ ಆದ್ರೂ ಆಗಬಹುದು, ಆಗದೆಯೂ ಇರಬಹುದು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಸ್ಪರ್ಧಿಗಳು ಟ್ರೋಫಿ ಗೆದ್ದಿದ್ದು ತುಂಬಾ ಕಡಿಮೆ. ಹೀಗಾಗಿ ರಜತ್ ಗೆದ್ರೆ ಇತಿಹಾಸ ಸೃಷ್ಟಿಯಾಗುವುದು. ಹನುಮಂತ. ಮುಗ್ಧನ ರೀತಿಯೇ ಇದ್ದು ದೊಡ್ಡ ಮನೆಯಲ್ಲಿ ಆಟ ಶುರು ಮಾಡಿದ್ದು ಉಳಿದ ಸ್ಪರ್ಧಿಗಳಿಗೆ ಎಷ್ಟೋ ಕಾಲ ಅರ್ಥ ಆಗಿರ್ಲಿಲ್ಲ. ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಮುಂದೆ ಇರೋ ಹನುಮಂತ ಪಕ್ಕ ಜವಾರಿ ಮಾತನಾಡಿ ಎಲ್ಲರಿಗೂ ಹತ್ತಿರ ಆಗಿರೋದಂತೂ ಸತ್ಯ. ಒಮ್ಮೊಮ್ಮೆ ಊಹೆಗೂ ಮೀರಿದ ಪರ್ಫಾರ್ಮೆನ್ಸ್ ಕೊಟ್ಟು ಹನುಮಂತ ಜನರ ಮೆಚ್ಚುಗೆಗೆ ಕಾರಣ ಆಗಿದ್ದಾನೆ. ಇವರ ಆಟ ಕಿಚ್ಚ ಸುದೀಪರಿಗೂ ಕೂಡ ಆಶ್ಚರ್ಯವನ್ನ ಮೂಡಿಸಿತ್ತು. ಈ ಸೀಸನ್ ಶುರುವಾಗಿ ಕೆಲ ದಿನಗಳ ಬಳಿಕ ಹನುಮಂತ ಅವರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿ, ಇದೊಂದು ವಿಷಯಕ್ಕೆ ಅವರು ಟ್ರೋಫಿ ಗೆಲ್ತಾರಾ ಇಲ್ವಾ ಅಂತ ಹೇಳಿ ಕಾದು ನೋಡ್ಬೇಕಿದೆ. ಇನ್ನು ಹನುಮಂತ ಅವರು ಟ್ರೋಫಿ ಗೆಲ್ಲುವ ಸಾಧ್ಯತೆಯಂತೂ ಹೆಚ್ಚಿದೆ. ಉಗ್ರಂ ಮಂಜು. ಆರಂಭದಲ್ಲಿ ಹುಲಿಯಂತಿದ್ದ ಮಂಜು ಅವರು ಕರೆಗೆ ಜಿಂಕಿಯಾಗಿದ್ದಾರೆ ಎಂದು ಇಡೀ ಮನೆಯೇ ಮಾತಾಡಿಕೊಳ್ತಿದೆ. ಅಷ್ಟೇ ಅಲ್ಲದೆ ವೀಕ್ಷಕರು ಕೂಡ ಇದೇ ಮಾತನ್ನ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಎಲ್ಲರಿಗೂ ಮಂಜು ಆಟದ ದಾರಿ ತಪ್ಪಿದೆ, ಆಟದ ವಿಚಾರದಲ್ಲಿ ಅವರು ಹಿಂದುಳಿದಿದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಹೀಗಿರುವಾಗ ಮಂಜು ಅವರು ಟ್ರೋಫಿ ಗೆಲ್ತಾರಾ? ಕಾದು ನೋಡ್ಬೇಕಿದೆ. ಮೋಕ್ಷಿತಾ ಪೈ. ಮಾತನಾಡುವಾಗ ಮಾತಾಡಿ ಒಮ್ಮೊಮ್ಮೆ ಆಟದಲ್ಲೂ ನೈತಿಕತೆಯನ್ನ ಎತ್ತಿ ತೋರಿಸಿದ್ದ ಮೋಕ್ಷಿತಾ ಪೈ ಈ ಬಾರಿ ಫಿನಾಲೆ ತಲುಪಿದ್ದಾರೆ. ಹೌದು, ಮನೆಯ ಕ್ಯಾಪ್ಟನ್ ಹನುಮಂತ ಅವರ ಆಯ್ಕೆ ಮೇರೆಗೆ ಮೋಕ್ಷಿತಾ ಪೈ ಅವರು ಫಿನಾಲೆ ಟಿಕೆಟ್ ಪಡೆದಿದ್ದಾರೆ. ಇನ್ನು ಮೋಕ್ಷಿತಾ ಪೈ ಅವರು ಸೈಲೆಂಟ್ ಆಗಿದ್ದು ವ್ಯಕ್ತಿತ್ವದಲ್ಲಿ ಅವರು ಅನೇಕರಿಗೆ ಇಷ್ಟವಾಗಿದ್ದಾರೆ. ಹೀಗಾಗಿ ಟ್ರೋಫಿ ಗೆದ್ರು ಗೆಲ್ಲಬಹುದು. ಭವ್ಯ ಗೌಡ.
ಕಳೆದ ಕೆಲ ವಾರಗಳಿಂದ ಆಟಗಳಲ್ಲಿ ಚೀಟ್ ಮಾಡಿ ಭವ್ಯ ಗೌಡ ಅವರಿಗೆ ಕಿಚ್ಚ ಸುದೀಪ್ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ರು. ಆಟಕ್ಕೋಸ್ಕರ ನನ್ನನ್ನ ಬಳಸಿಕೊಂಡೆ ಅಂತ ಸ್ವತಃ ತ್ರಿವಿಕ್ರಮ್ ಅವರೇ ಭವ್ಯ ಗೌಡಗೆ ಹೇಳಿದ್ರು. ಭವ್ಯ ಗೌಡ ಆಟದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಇದೆ. ಹೀಗಾಗಿ ಭವ್ಯ ಗೌಡ ಟ್ರೋಫಿ ಗೆಲ್ತಾರಾ? ಕಾದು ನೋಡ್ಬೇಕಿದೆ. ಒಟ್ಟಾರೆಯಾಗಿ ತ್ರಿವಿಕ್ರಮ್, ಹನುಮಂತ, ರಜತ್, ಮೋಕ್ಷಿತಾ ಪೈ ಅವರಲ್ಲಿ ಒಬ್ಬರಿಗೆ ಟ್ರೋಫಿ, ಇನ್ನೊಬ್ಬರಿಗೆ ರನ್ನರ್ ಅಪ್ ಪಟ್ಟ ಸಿಗುವ ಚಾನ್ಸ್ ಕಾಣ್ತಿದೆ. ಯಾರ ಕೈಗೆ ಕಪ್ ಸೇರ್ಲಿದೆ? ಕಾದು ನೋಡ್ಬೇಕಿದೆ.